ಸೊ ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಸುರೇಶ್ ಗೌಡ್ರೆ, ತಾವು ಹೇಳಿದ್ರಿ ನಿಮ್ಮ ಪಾರ್ಟಿಯಲ್ಲಿ ಯಾವುದು ಪಾರ್ಟಿ ಇಲ್ಲ ಅಂತ ಹೇಳಿ. ಇತ್ತೀಚೆಗೆ ವಿರೋಧ ಪಕ್ಷದ JDS ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ನ ಮುಖಂಡರಾದ DK ಶಿವಕುಮಾರ್ ಎರಡು ಮಾತು ಹೇಳಿದರು. ಅಂದರೆ ಯಡಿಯೂರಪ್ಪ ಅವರು ಆಡಿದ ಮಾತಿನ ಪ್ರಕಾರ ಹೌದು, ಯಡಿಯೂರಪ್ಪನವ್ರು ಒಳ್ಳೆ ಮಾತು ಹೇಳಿದರೆ, ನಾವು ಹುಚ್ಚರಂತೆ ಸರ್ಕಾರ ನಡೆಸ್ತಾ ಇದ್ದಾರೆ, BJP ಪಕ್ಷ ಅಂತ ಒಂದು ಹುಚ್ಚರು ಸಂತೆ ಅಂತ. ಶಿವಕುಮಾರ್ ಹೇಳಿದರು, ಕರೆಕ್ಟಾಗಿ ಹೇಳಿದ್ರು, ಅವರು ಸರ್ಕಸ್ ಕಂಪ್ನಿ ನಡೆಸಿ ರಾಜ್ಯ ಜನತೆಗೆ ಮನರಂಜನೆ ಕೊಟ್ಟರು, ಅದನ್ನು ಹೊರತುಪಡಿಸಿ ಇನ್ನೇನು ಮಾಡಲಿಲ್ಲ ಅಂತ. ಅದಕ್ಕೆ ಬೇಕಾದಂಥ ಎಲ್ಲ ವಿಚಾರಗಳು ರಾಜ್ಯದ ಜನತೆ ಮುಂದೆ ಇದೆ. ನೀವು ಮಾಡಿದ ಎಲ್ಲ ಗೊಂದಲಗಳು, ರೆಸಾರ್ಟ್ಗೆ ಹೋಗಿದ್ದು, ಗೋವಾ, ಚೆನ್ನೈ, ಇಲ್ಲಿನ ಕಿತ್ತಾಟಗಳು, ಇವೆಲ್ಲವೂ ರಾಜ್ಯದ ಜನತೆಗೆ ಮನರಂಜನೆ. ಅವ್ರು ಹೇಳಿದ್ರಲ್ಲಿ ಏನು ತಪ್ಪಿದೆ ರೀ? JDS ಅವ್ರು ನಮ್ಮ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಇದೆಯೇನ್ರಿ? ಯಾರ್ರೀ ಅವರು? 20 ತಿಂಗಳು ಕಾಂಗ್ರೆಸ್ ಜೊತೆ ಹೋಗಿ ಸಂಸಾರ, ಒಂದು ಗಂಡನಿಗೆ ಒಬ್ಳೆ ಹೆಂಡ್ತಿ ಇರ್ತಾಳೆ, ಇವರು ಫಸ್ಟ್ ಕಾಂಗ್ರೆಸ್ಸನ್ನು ಮದುವೆ ಮಾಡ್ಕೊಂಡ್ರು, ಇವಳು ಸರಿ ಇಲ್ಲ, ಇವಳು ಈ ಹೆಂಡ್ತಿ ಅಂತೇಳಿ ಅವ್ನು ಡೈವರ್ಸ್ ಮಾಡಿ ಬಂದರು, ತಿರ್ಗಾ BJP ಮದುವೆ ಆದರು, ಇವರು ಸರಿ ಇಲ್ಲ ಅಂತೇಳಿ ತಿರ್ಗಾ ಮಾಡಿ, ತಿರ್ಗಾ ಇನ್ನೊಬ್ಳು ಡೈವರ್ಸ್ ಆಗಿರೋಳನ್ನ ಮದುವೆ ಮಾಡ್ಕೊಳ್ತೀನಿ ಅಂತೇಳಿ ನಮ್ಮ ಸರ್ಕಾರ ಕಿತ್ತಿ ಡೆಲ್ಲಿಗೆ ಹೋದಾಗ ನೀವು ಬನ್ನಿ BJP ಸರ್ಕಾರ ತೆಗೆದು ನಾವು ತಿರ್ಗಾ ಇನ್ನೊಂದು ರೀಮ್ಯಾರೇಜ್ ಮಾಡೋಣ ಅಂತೇಳಿ ಕಾಂಗ್ರೆಸ್ ಅವ್ರು ಹೇಳಿದ್ರು ಅಂತೇಳಿ ಹೋಗಿ ಅಲ್ಲಿ ಚಪ್ಪಲಿ ತಿಂದರು. ಯಾವ್ದ್ರೀ ಎಥಿಕ್ಸ್ ಇದೆ? DK ಶಿವಕುಮಾರ್ಗೆ ಏನ್ರಿ ಎಥಿಕ್ಸ್ ಇದೆ BJP ಬಗ್ಗೆ ಮಾತಾಡೋಕ್ಕೆ? ಎಥಿಕ್ಸ್ ಇದೆಯಾ? ನಿಮ್ಮ ಬಗ್ಗೆ ಮಾತಾಡೋದಕ್ಕೆ ಏನು ಯೋಗ್ಯತೆ ಬೇಕು, ಏನು ಎಥಿಕ್ಸ್ ಅಲ್ಲ, ಪಾರ್ಟಿ ಬಗ್ಗೆ ನಮ್ಮ ಬಗ್ಗೆ ಅಲ್ಲ ರೀ, BJP ಬಗ್ಗೆ ಯಾರೂ ಮಾತಾಡೋಕ್ಕಾಗಲ್ಲ ರೀ. ಅದನ್ನ ಕಷ್ಟಪಟ್ಟು ಕಟ್ಟಿದ್ದಾರೆ ನಮ್ಮವರು. ಅಷ್ಟು ಕುಲ್ಗೆಟ್ ಹೋಗಿದೆ ಅಂತ ಇರ್ತಾವೆ. ಅಷ್ಟು ಚೆನ್ನಾಗಿದೆ. ಯಾಕೆ ಕುಲ್ಗೆಟ್ ಹೋಗಿದೆ? ಭಾರತೀಯ ಜನತಾ ಪಕ್ಷ ಯಡಿಯೂರಪ್ಪನವ್ರು 3.5 ವರ್ಷ ಮಾಡಿದಂಥ ಅಭಿವೃದ್ಧಿ ಕೆಲಸಗಳನ್ನ ಹಳ್ಳಿಗಳಲ್ಲಿ ಹೋಗಿ ನೋಡಿ. ನಮ್ಮ ಬಗ್ಗೆ ಯಾವ ನೀರಾವರಿ ಯೋಜನೆಗಳಲ್ಲಿರ್ಬೋದು, ಕೃಷಿ ಬಡ್ಜೆಟ್ ಇರ್ಬೋದು, ಬಡವ್ರಿಗೆ 400 ರೂಪಾಯಿ ಕೊಟ್ಟಿರೋದು, ಕುಂಟ್ರಿಗೆ 1000 ರೂಪಾಯಿ ಕೊಟ್ಟಿರೋದು, ಯಾವ ಸರ್ಕಾರ ಮಾಡಿತ್ರಿ? ಯಾವ ಸರ್ಕಾರ ಮಾಡಿತ್ತು? ನೀವೆಲ್ಲ ಯಾಕೆ ಎಷ್ಟು ಯಡಿಯೂರಪ್ಪನವ್ರನ್ನ ಓಲೈಸ್ತಾ ಇದ್ದೀರಿ? ಏನು ಓಲೈಸೋದು? ಸತ್ಯ ಹೇಳ್ತಾ ಇದ್ದೀನಿ. ಏನು ಯಡಿಯೂರಪ್ಪನವ್ರು ಮಾಡಿದ್ರು ಈ ರಾಜ್ಯದಲ್ಲಿ 3.5 ವರ್ಷ? ಬರೀ ನಂದೊಂದು ತಾಲೂಕು ಬಂದು ನೋಡ್ರಿ, 400 ಕೋಟಿ ರೂಪಾಯಿ ಕೊಟ್ಟು ಅದನ್ನ ಭೂಮಿ ಮೇಲೆ ಇಳಿಸಿ ಜನಗಳಿಗೆ ಅದನ್ನ ಪ್ರಯೋಜನ ಮಾಡಕ್ ಮಾಡಿದೀವಿ ನಾವು. ನೀರಾವರಿ ಇರ್ಬೋದು, ರಸ್ತೆ ಇರ್ಬೋದು. ಲಿಂಗಾಯತರ ಮತಗಳನ್ನು ಪಡೆಯೋದಕ್ಕೆ ಯಡಿಯೂರಪ್ಪನವ್ರನ್ನ ಓಲೈಸ್ತಾ ಇದ್ದೀರಿ, ಅದಕ್ಕಾಗಿ ಆ ಸಮಾಜದ ಯಡಿಯೂರಪ್ಪನವ್ರನ್ನ ನೀವು ಬೆಂಬಲಿಸ್ತಾ ಇದ್ದೀರಿ. ನೋಡ್ರಿ, ಇಡೀ ರಾಜ್ಯದಲ್ಲಿ ಬಂಜಾರರಿಗೆ ಅಭಿವೃದ್ಧಿ ನಿಗಮ ಮಾಡಿದವ್ರು ಯಾರು? ನಾನು ಯಡಿಯೂರಪ್ಪ ಒಬ್ಬ ಸರ್ವ ಜನಾಂಗದ ನಾಯಕ ಅಂತೇಳಿ ನನ್ನ ಭಾಷಣದಲ್ಲೂ ಸಹ ಹೇಳಿದೆ. ಇದನ್ನ ಟಿವಿ ಮಾಧ್ಯಮದ ಮುಂದೆ 100 ಸಲ ಹೇಳಿದ್ದೀನಿ. ನಿಮ್ಮ ಪಕ್ಷದಲ್ಲೇ ಬಹಳಷ್ಟು ಜನ ಹೇಳ್ತಾರೆ, ನಿಮ್ಮ ಸ್ನೇಹಿತರುಗಳು ಮೂರ್ಖರಷ್ಟೇ. ಯಾರು ಯಡಿಯೂರಪ್ಪನ ಲಿಂಗಾಯತ ನಾಯಕರು ಅಂದ್ರೆ ಅವ್ರು ಮೂರ್ಖರಾಗ್ತಾರಷ್ಟೇ. ಅವ್ರು ಏನ್ ಹೇಳಿದ್ರು ನಾನು ಇನ್ನೂ ಹೇಳಿಲ್ಲ. ಏನು ಅಂತ ಹೇಳಿದ್ರೆ, ಇಷ್ಟು ದಿನ ನಾವೆಲ್ಲ RSS ಇಂದ ಬಂದವರು, ಚಡ್ಡಿ ಹಾಕೊಂಡಿರೋರು ಚಡ್ಡಿ ಬಿಚ್ಚಿಟ್ಬಿಟ್ಟು ಈಗೆಲ್ಲ ಲಿಂಗಧಾರಣೆ ಮಾಡ್ಕೊಂಡಿದ್ದಾರೆ. ನನಗೆ ಚಡ್ಡಿ, ಲಿಂಗಧಾರಣೆ ಅವೆಲ್ಲ ನನಗೆ ಗೊತ್ತಿಲ್ಲ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಯಡಿಯೂರಪ್ಪನವರು ಒಬ್ಬ ಸರ್ವ ಜನಾಂಗದ ನಾಯಕ ಅಂತೇಳಿ ಘಂಟಾಘೋಷವಾಗಿ ಯಾವುದೇ ವೇದಿಕೆ ಮೇಲೆ ಬೇಕಾದ್ರೆ ಹೇಳೋಷ್ಟು ಆ ಒಂದು ಅಭಿಮಾನ ಮತ್ತೆ ಆ ಒಂದು ಹತ್ರದಿಂದ ನೋಡಿರುವಂತ. ಸುರೇಶ್ ಗೌಡ್ರ ಬಗ್ಗೆನೇ ಯಾರಪ್ಪ ನೇರವಾಗಿ ಚಡ್ಡಿ ಬಿಚ್ಚಿಟ್ಟಿಗೆ ಲಿಂಗ ಹಾಕೊಂಡಿದ್ದಾರೆ ಅವರು ಅಂತ. ನಾನ್ಯಾಕೆ ಚಡ್ಡಿ? ನೋಡ್ರಿ, ಬಸವಣ್ಣ 12ನೇ ಶತಮಾನದಲ್ಲಿ ಬಹಳ ಅವತ್ತಿನ ದಿನ ಅನಕ್ಷರಸ್ತೆ ಮತ್ತು ಈ ದೃಶ್ಯ ಮಾಧ್ಯಮಗಳು, ಪ್ರಿಂಟ್ ಮೀಡಿಯಾಗಳು ಏನೂ ಇರಲಿಲ್ಲ. 12ನೇ ಶತಮಾನದಲ್ಲಿ ಸಮಾಜವನ್ನು ಬದಲಾವಣೆ ಮಾಡಿರುವಂಥದ್ದು ಒಂದು ಸಮಾಜ ಅದು. ಅಂಥದ್ರ ಬಗ್ಗೆ ನಾವ್ಯಾಕೆ ಮಾತಾಡೋದು? ಜಾತಿ ತಂದು ಈ ರಾಜ್ಯದಲ್ಲಿ ಹಾಳಾಗಿರೋದೇ ಹೆಂಗೆ? ಒಂದು ಯಡಿಯೂರಪ್ಪ ನೋಡಿ ಲಿಂಗಾಯತ್ ರೋಟ್ ಹಾಕ್ತಾರೆ, ಕುಮಾರಸ್ವಾಮಿ ನೋಡಿ ಗೌಡ್ರು ರೋಟ್ ಹಾಕ್ತಾರೆ ಅಂತ ಸೃಷ್ಟಿ ಮಾಡಿಬಿಟ್ಬಿಟ್ಟಿದ್ದಾರೆ. ಎಲ್ಲರಿಗೂ ಅವಕಾಶ ಕೊಟ್ಟಿದ್ದೀರಿ, ನಮಗೊಂದು ಅವಕಾಶ ಕೊಡಿ ಎಂದು ರಾಜ್ಯದನ ಕೊಟ್ಟರು. ಒಂದು ಅವಕಾಶಕ್ಕೆ ನೀವು ಇಷ್ಟೊಂದೆಲ್ಲ ಅಧ್ವಾನ ಮಾಡಿದಿರಿ, ಮುಂದೆ ನಿಮ್ಗೆ ಅವಕಾಶ ಸಿಗುತ್ತೆ ಅನ್ನೋ ಆಸೆ ಇಟ್ಕೊಂಡಿದ್ದೀರಿ ನೀವು. ನೋಡಿ, ಒಂದು ಸಮೀಕ್ಷೆ ಮಾಡಿದ್ದಾರೆ ರೀಸೆಂಟಾಗಿ. ಸದಾನಂದ ಗೌಡರು ಚೇಂಬರಲ್ಲಿ ಹೇಳಿದ್ರು, ಒಂದು ತಿಂಗಳಿಂದ ಹೋದಾಗ ರಾಜ್ಯದಲ್ಲಿ ಒಂದು ಸಮೀಕ್ಷೆ ನಡೆದಿದೆ. ವಿತೌಟ್ ಯಡಿಯೂರಪ್ಪ 18 ಸೀಟ್ ಬರುತ್ತೆ, ವಿತ್ ಯಡಿಯೂರಪ್ಪ 120 ಸೀಟ್ ಬರುತ್ತೆ ಅಂತೇಳಿ. ಹಾಗಂದ್ರೆ ಏನಂತ ಅರ್ಥ? ಇನ್ನೂ ಸಹ ಜನ ನಮ್ಮಲ್ಲಿ ವಿಶ್ವಾಸ ಕಳ್ಕೊಂಡಿಲ್ಲ, ಯಡಿಯೂರಪ್ಪನ ಮೇಲೆ ವಿಶ್ವಾಸ ಕಳ್ಕೊಂಡಿಲ್ಲ, BJP ಮೇಲೆ ವಿಶ್ವಾಸ ಕಳ್ಕೊಂಡಿಲ್ಲ, BJP ಮೇಲೆ ವಿಶ್ವಾಸ ಕಳ್ಕೊಂಡಿಲ್ಲ ಅಂತ ಒಂದು ಸ್ಪಷ್ಟ ಸಂದೇಶವನ್ನ ಈಗಿನ ಮುಖ್ಯಮಂತ್ರಿಗಳೇ. ಅದನ್ನೇ ನಾನು ಆಗಲೇ ಹೇಳಿದೆ, BJP ಅಂದ್ರೆ ಯಡಿಯೂರಪ್ಪ, ಯಡಿಯೂರಪ್ಪ ಅಂದ್ರೆ BJP. ವಿತೌಟ್ ಯಡಿಯೂರಪ್ಪ BJP ಇಲ್ಲ ಅಂತ. BJP ಅಂದ್ರೆ ಕಾರ್ಯಕರ್ತರು ಅಂದ್ರೆ BJP. ಆದರೆ ಒಂದು ಸೈನ್ಯದಲ್ಲೂ ಸಹ ಯುದ್ಧ ಮಾಡ್ಬೇಕಾದ್ರೆ ಒಬ್ಬ ಸೈನ್ಯಾಧಿಪತಿ ಇರ್ತಾನೆ. ಒಂದು ಮನೆಯಲ್ಲಿ ಸಂಸಾರ ಮಾಡ್ಬೇಕಾದ್ರೆ ಅಪ್ಪ ಮಕ್ಕಳು, ಗಂಡ ಹೆಂಡತಿ ಮಕ್ಕಳಿದ್ರೆ, ಹೆಂಡತಿ ಒಂದು ಹೇಳ್ತಾಳೆ, ಗಂಡ ಒಂದು ಹೇಳ್ತಾನೆ, ಮಕ್ಕಳು ಒಂದು ಹೇಳ್ತಾನೆ. ನಿರ್ಧಾರ ತಗೊಳ್ಳೋರು ಯಾರಾಗಿದ್ರೆ ಬೇರೆ ಪಕ್ಕದ ಮನೆಯಲ್ಲಿ ಬಂದು ತಗೋಬೇಕು. ಯಡಿಯೂರಪ್ಪ ಅವ್ರ ಪಾಲಿಸಿನೇ ಏಕನಾಯಕತ್ವ, ಅದು ಯಡಿಯೂರಪ್ಪನವ್ರದ್ದು, ನೋ ಅದರ್ಸ್ ಆಲ್ಟರ್ನೇಟಿವ್. ಸದಾನಂದ ಗೌಡರಿಗೆ ಈಶ್ವರಪ್ಪನವ್ರಿಗೆ ನೀವು ಯಾರು ಕೋಆಪರೇಟೇ ಮಾಡ್ತಾ ಇಲ್ಲ, ಅವ್ರ ಮಾತು ಕೇಳ್ತಾ ಇಲ್ಲ. ಅದಕ್ಕೆ ಈಗ ಪಾರ್ಟಿ ಡಿಸೈಡ್ ಮಾಡಿದೆ, ನಿಮ್ಗೆಲ್ಲ ನೋಟಿಸ್ ಕೊಡಬೇಕು, ನಿಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ. ಕೊಡ್ಲಿ ಬಿಡಿ, ಯಡಿಯೂರಪ್ಪನವ್ರಿಗೆ ಕೊಡ್ಲಿ, ನಮಗೂ ಕೊಡ್ಲಿ, ಎಲ್ಲರಿಗೂ ಕೊಡ್ಲಿ, ಉತ್ತರ ಕೊಡ್ತೇವೆ ನಾವು. ಏನು ಉತ್ತರ ಕೊಡ್ತೀರಿ ನೀವು? ಬಹಿರಂಗವಾಗಿ ಪಾರ್ಟಿ ವಿರುದ್ಧ ಕೆಲಸ ಮಾಡ್ತಾ ಇದ್ದೀರಿ ನೀವು. ನಾನು ಇಲ್ಲಿ ಏನು ಹೇಳಿದೆ ನಿಮಗೆ? ನೇರವಾಗಿ ಹೇಳಿದ್ನಲ್ಲ ಏನೇನು ಆಗ್ತಿದೆ ಅಂತ. ಪಾರ್ಟಿ ಅಂದ್ರೆ ಏನು? ಎಲ್ಲರನ್ನೂ ವಿಶ್ವಾಸ ತಗೊಂಡೋಗೋದೇ ಪಾರ್ಟಿ. ಎಲ್ಲಿ ವಿಶ್ವಾಸ ತಗೋತಾ ಇದ್ರಿ? ಈಗ RSSನವರು ಒಂದು ಮೀಟಿಂಗ್ ಮಾಡಿ ಈಶ್ವರಪ್ಪ, ಸದಾನಂದ ಗೌಡ, ಯಡಿಯೂರಪ್ಪ ಅವರು ಕೂರಿಸಿ ಎಲ್ಲರೂ ರಾಜ್ಯ ಪ್ರವಾಸ ಮಾಡಬೇಕು ಅಂತ ಹೇಳಿದ್ರು. ಕೊನೆಗೂ ಯಡಿಯೂರಪ್ಪ ಒಬ್ಬರೇ ಹೊರಟಿದ್ದಾರೆ, ಅವ್ರ ಹಿಂದೆ ನೀವು ಕೆಲವರು ಅವ್ರ ಹಿಂಬಾಲಕರು ಹೋಗಬಾರ್ದು. ಯಡಿಯೂರಪ್ಪನವರು ಅವ್ರ ಅಮೌಂಟ್ ಕೊಟ್ಟಿದ್ದನ್ನು ಉದ್ಘಾಟನೆ ಮಾಡಬಾರ್ದಾಗಿದ್ರೆ ಕೋಳಿ ಕೇಳಿದ ಮೆಣಸರಿಬೇಕಾ?
ಯಡಿಯೂರಪ್ಪನವ್ರು ಏನು ತಪ್ಪು ಮಾಡಿದ್ದಾರೆ ಅಂತ ನಾವು ಕರ್ಕೊಂಡು ಹೋಗ್ಬಾರ್ದು, ನಾವು ಖಳನಾಯಕನ ಮಾಡಬೇಕಾಗಿದೆ. ಈಶ್ವರಪ್ಪ ಸದಾನಂದ ಗೌಡ ಯಾಕೆ ಬರಬಾರ್ದು ಹಾಗಾದ್ರೆ? ಕರೆದಿದ್ವಲ್ಲ, ಸದಾನಂದ ಗೌಡರು ಕರ್ಕೊಂಡು ಕಾರ್ಯಕ್ರಮ ಮಾಡಿದ್ವಲ್ಲ ನಾವು. ಒಟ್ಟಿಗೆ ಯಡಿಯೂರಪ್ಪನವ್ರು ಯಾಕೆ ಕರ್ಕೊಂಡು ಹೋಗ್ತಾ ಇಲ್ಲ ಅವ್ರನ್ನ? ಯಾರನ್ನ? ಅವ್ರನ್ನ ರಾಜ್ಯ ಪ್ರವಾಸಕ್ಕೆ ಅವ್ರನ್ನ ಒಟ್ಟಿಗೆ ಕರ್ಕೊಂಡು ಹೋಗ್ತೀರಿ ಅಂತ ಮಾಡ್ತಾರೆ, ನಮ್ಮ ಪಾರ್ಟಿಯವ್ರು ಎಲ್ಲರೂ ಸೇರಿ ಮಾಡ್ತಾರೆ, ಅದ್ರಲ್ಲೇನು ಎರಡು ಮಾತಿಲ್ಲ. ನೀವು ನೋಡ್ತಾ ಇರಿ ಏನಾಗುತ್ತೆ ಇನ್ನೊಂದು ತಿಂಗಳಲ್ಲಿ, ನೀವೇ ಹೇಳ್ತೀರಾ ಏನಾಗ್ಬೋದು ರಾಜ್ಯದಲ್ಲಿ, ಹೆಂಗೆ BJP ತಿರ್ಗಾ ಸಂಘಟಿತಾತ್ಮಕವಾಗಿ 150 ಸೀಟನ್ನು ಗೆಲ್ಲಿಸುವಂಥದ್ದನ್ನ ಪದೇ ಪದೇ ಯಡಿಯೂರಪ್ಪನವ್ರು ಹೇಳ್ತಿದ್ದಾರೆ. ಅದು ಯಡಿಯೂರಪ್ಪನವ್ರ ನಾಯಕತ್ವದಲ್ಲಿ ಪಾರ್ಟಿ ಡಿಸೈಡ್ ಮಾಡುತ್ತೆ ಯಾರನ್ನ ಅಂತೇಳಿ. ಯಾರು ಅನಾಲಿಸಿಸ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ, ಯಾರ ನಾಯಕತ್ವದಲ್ಲಿ ಹೋದ್ರೆ ಎಷ್ಟು ಸೀಟ್ ಬರುತ್ತೆ ಅಂತೇಳಿ. ಸುರೇಶ್ ಕುಮಾರ್ ಟು ಸ್ಮಾರ್ಟ್ ಸುರೇಶ್ ಗೌಡ್ರು. ನಾನು ಸ್ಮಾರ್ಟ್ ಇಲ್ಲ ಸ್ವಾಮಿ, ಹೊರಟ ಅಷ್ಟೇ, ನೇರವಾಗಿ ಹೇಳ್ತೀನಿ ಅಷ್ಟೇ. ಏನಿದೆಯೋ ಈ ರಾಜ್ಯದಲ್ಲಿ BJPಲಿ ಮತ್ತು ಬೇರೆ ಪಕ್ಷಗಳದ್ದು ಏನಿದೆಯೋ ಅದನ್ನು ನೇರವಾಗಿ ಹೇಳೋವಂಥದ್ದನ್ನು ಮನಸ್ಥಿತಿನ ದೇವ್ರು ಕೊಟ್ಟಿದ್ದಾನೆ. ನಮ್ಮ ಜನ ನಾನು ಆಯ್ಕೆ ಮಾಡೋ, ನಾನು ಈ ರಾಜ್ಯದಲ್ಲಿ ಅದರದ್ದು ಇಬ್ಬರಿಗೆ, ಒಂದು ಓಟ್ ಹಾಕಿರೋಂಥ ಜನಕ್ಕೆ, ಇನ್ನೊಂದು ನಮ್ಮ ನಾಯಕರು ಮಾಡಿ ನಮ್ಮನ್ನೆಲ್ಲ ಅಭಿವೃದ್ಧಿ ಕೆಲಸ ಮಾಡಿದಾರಲ್ಲ ಯಡಿಯೂರಪ್ಪನವ್ರು, ಮೂರನೇದು ನನ್ನ ಪಾರ್ಟಿ. ಈ ಮೂರಕ್ಕೂ ನಾನು ಗೌರವ ಕೊಡ್ತೀನಿ. ಮಾಧ್ಯಮದವ್ರು ಏನಾರು ಹೇಳ್ಕೊಳ್ಳಿ, ನಾವು ಕೇರ್ ಮಾಡಲ್ಲ. ಮಾಧ್ಯಮದವ್ರು ಇರೋದೇ ನಮ್ಮನ್ನು ಸರಿ ಮಾಡೋಕ್ಕೆ, ನಮ್ಮ ತಪ್ಪುಗಳನ್ನ ಹೇಳೋಕ್ಕೆ. ತಪ್ಪು ಮಾಡೋರು ಅಂತ ಹೇಳಿದ್ರೆ ನಾವು ಖುಷಿಯಾಗಿ ಅದು ಸರಿ ಮಾಡ್ಕೊಂಡು ಮುಂದೆ ಹೋಗ್ತೀವಿ. ಥ್ಯಾಂಕ್ ಯು. ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ ಸುರೇಶ್ ಗೌಡ್ರೆ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.